ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 1ನೇ ತರಗತಿಯ ಕನ್ನಡ ಪಾಠ 1 ಒಂದನೇ ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಚಿತ್ರ ತೋರಿಸಿ ಪದ ಏಳಿಸಿ. ಮೊದಲನೇ ಚಿತ್ರ ತಾಯಿ, ಎರಡನೇ ಚಿತ್ರ ರೈತ, ಮೂರನೇ ಚಿತ್ರ ವೈದ್ಯ, ನಾಲ್ಕನೇ ಚಿತ್ರ ಸೈನಿಕ, ಐದನೇ ಚಿತ್ರ ತಂದೆ. ಈ ಪದ್ಯವನ್ನು ಬರೆದ ಕವಿ ಎಲ್.ಕೆ. ಕಂಬಾರ. ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಹೋಗುವ ಮುನ್ನ ಪದ್ಯವನ್ನು ಒಮ್ಮೆ ಓದೋಣ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಅರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತಗೆ ಮಾಡುವೆ ವಂದನೆ. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧಗೆ ಮಾಡುವೆ ವಂದನೆ. ಕೇಳಿದ ಪದಗಳು ಮಾಸ, ಹೊತ್ತು, ಎತ್ತು, ತಾಯಿ, ದುಡಿ, ತಂದೆ, ವಿದ್ಯೆ, ಬುದ್ಧಿ, ಬಾಲ್ಯ, ಗುರು, ರೋಗ, ವೈದ್ಯೆ, ರೈತ, ನಾಡು, ನಿತ್ಯ, ಯೋಧ. ಪದಗಳ ಅರ್ಥ: ಮಾಸ ತಿಂಗಳು, ವಂದನೆ ನಮಸ್ಕಾರ, ಸಲಹು ಆರೈಕೆ, ನಿತ್ಯ ಪ್ರತಿದಿನ. ಅಭ್ಯಾಸ: ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಏಳಿಸಿ. ನವಮಾಸ ಹೊತ್ತು ಸಾಕಿದ, ತಾಯಿಗೆ ವಂದನೆ. ನವಮಾಸ ಹೊತ್ತು ಸಾಕಿದ ತಾಯಿಗೆ ವಂದನೆ. ಮೈಮುರಿ ದುಡಿದು ಬೆಳೆಸಿದ, ತಂದೆಗೆ ವಂದನೆ. ಮೈಮುರಿ ದುಡಿದು ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾ ಬುದ್ಧಿ ಕಲಿಸಿ ಅರಸಿದ, ಗುರುವಿಗೆ ವಂದನೆ. ವಿದ್ಯಾ ಬುದ್ಧಿ ಕಲಿಸಿ ಅರಸಿದ ಗುರುವಿಗೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ, ರೈತನಿಗೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತನಿಗೆ ವಂದನೆ. ರೋಗ ವಾಸಿ ಮಾಡುವ, ವೈದ್ಯಗೆ ವಂದನೆ. ರೋಗ ವಾಸಿ ಮಾಡುವ ವೈದ್ಯಗೆ ವಂದನೆ. ನಾಡಿನ ರಕ್ಷಣೆ ಮಾಡುವ, ನಾಡಿನ ರಕ್ಷಣೆ ಮಾಡುವ ಯೋಧನಿಗೆ ವಂದನೆ. ಬಿಟ್ಟಿರುವ ಪದ್ಯದ ಸಾಲುಗಳನ್ನು ಮಕ್ಕಳಿಂದ ಏಳಿಸಿ. ನವಮಾಸ ಹೊತ್ತು ನನ್ನನ್ನು ಸಾಕಿದ ತಾಯಿಗೆ ವಂದನೆ. ನವಮಾಸ ಹೊತ್ತು ನನ್ನನ್ನು ಸಾಕಿದ ತಾಯಿಗೆ ವಂದನೆ.
ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ಮೈಮುರಿ ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಅರಸಿದ ಗುರುವಿಗೆ ವಂದನೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಿಸಿ ಅರಸಿದ ಗುರುವಿಗೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತನಿಗೆ ಮಾಡುವೆ ವಂದನೆ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತನಿಗೆ ಮಾಡುವೆ ವಂದನೆ. ಚಿತ್ರಗಳನ್ನು ತೋರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಿರಿ. ವೈದ್ಯೆ ಏನು ಮಾಡುತ್ತಿದ್ದಾರೆ? ಉತ್ತರ: ವೈದ್ಯೆ ರೋಗಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ರೈತರು ಏನು ಮಾಡುತ್ತಿದ್ದಾರೆ? ಉತ್ತರ: ರೈತರು ಹೊಲ ಉಳುತ್ತಿದ್ದಾರೆ. ಶಿಕ್ಷಕಿ ಏನು ಮಾಡುತ್ತಿದ್ದಾರೆ? ಉತ್ತರ: ಶಿಕ್ಷಕಿ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.